ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಏನಕ್ಕೆ ಅಂದರೆ ಎಷ್ಟೋ ವರ್ಷದಿಂದ ಆಸೆ ಇತ್ತು ನನಗೆ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ. ಬಟ್ ನಾನು ಮಾಡಿರಲಿಲ್ಲ ಕಾರಣಾಂತರಗಳಿಂದ. ಈಗ ನಾನು ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನು ಏನು ವರ್ಕ್ ಮಾಡ್ತೀನಿ, ನನ್ನ ಒಂದು ಎಕ್ಸ್ಪೀರಿಯೆನ್ಸು ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮಗಳ ಹತ್ರ. ಇವರು ಬಂದು ಮೇಡಮ್ಮು ಹೇರ್ ಕಲರಿಂಗ್, ಫುಲ್ಲು ಹೇರ್ ಕಲರಿಂಗ್ ಬಂದಿದ್ದರು. ಬಟ್ ರೂಟ್ ಬಂದು ತುಂಬ ಗ್ರೇ ಹೇರ್ ಆಗಿತ್ತು. ಹಾಗಾಗಿ ಅದಕ್ಕೆ ಬೇರೆ ಕಲರ್ ಹಾಕ್ಕೊಂಡು 20 ವಾಲ್ಯೂಮ್ ಹಾಕ್ಕೊಂಡು ನಂಬರ್ 4 ಹಾಕಿದ್ದೀನಿ. ಅವ್ರಿಗೆ ಬ್ಲ್ಯಾಕ್ ಇಷ್ಟ ಇಲ್ಲ ಅಂತ ಹೇಳಿದರು. ಅವರೇ ಸೆಲೆಕ್ಟ್ ಮಾಡಿರೋಂಥ ಕಲರು. ಹಾಗೆ ಡೌನ್ಗೆ 1 ಇಂಚು 1.5 ಇಂಚ್ ಬಿಟ್ಟು ಡೌನ್ಗೆ ನಾವು ಬೇರೆ ಕಲರ್ ಹಾಕ್ಕೊಂಡ್ವಿ. ಅದು 3.16 ಅಂತ ಹೇಳಿ. ಹಾಗೆ 30 ವಾಲ್ಯೂಮ್ನ ಹಾಕ್ಕೊಂಡಿದ್ದೀವಿ. ಕಂಪ್ಲೀಟ್ ಹೇರು ಕಲರ್ನ ನಾವು ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಸೆಕ್ಷನ್ ಬೈ ಸೆಕ್ಷನ್ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅಪ್ಲೈ ಆಗುತ್ತೆ, ನೀಟಾಗಿ ಕಲರು ಕೂಡ ಬರುತ್ತೆ. ಏನಕ್ಕೆ 20 ವಾಲ್ಯೂಮ್ ಕೆಳಗಡೆ ಹಾಕಬಾರ್ದು ಅಂತ ಅನ್ನೋದಾದರೆ, ಮೇಲೆ ರೂಟ್ಗೆ ಗ್ರೇ ಹೇರ್ ಇರೋದ್ರಿಂದ ನೀಟಾಗಿ ಅಬ್ಸರ್ವ್ ಆಗುತ್ತೆ. 20 ವಾಲ್ಯೂಮೇ ಯೂಸ್ ಮಾಡಬೇಕು. ಕೆಳಗಡೆ ನಾವು ಯೂಸ್ ಮಾಡುವಾಗ ಶೈನಿಂಗ್ ಚೆನ್ನಾಗಿ ಬರಬೇಕು, ನಾವು ಹಾಕಿರೋ ಕಲರ್ ಹೈಲೈಟ್ಸ್ ಆಗಬೇಕು ಅಂತ ಹೇಳಿ 30 ವಾಲ್ಯೂಮ್ನ ಯೂಸ್ ಮಾಡ್ತೀವಿ. ಇದು ಇರೋಂಥ ಒಂದು ಡಿಫ್ರೆನ್ಸ್. ಗ್ರೇ ಹೇರು ಫುಲ್ ಹೇರ್ ಇದ್ದರೆ ಅವರು ಹೇಳಿರೋ ಕಲರು ಫುಲ್ಲು ಹಾಕಿ 30 ವಾಲ್ಯೂಮು ಯೂಸ್ ಮಾಡ್ಬೋದು. ರೂಟ್ಸ್ ಬೇರೆ ಕಲರು ಮತ್ತು ಕೆಳಗಡೆ ಬೇರೆ ಕಲರ್ ಕೇಳಿದಾಗ ಈ ರೀತಿ ಡಿಫ್ರೆನ್ಸ್ ಆಗಿ ನಾವು ಕಲರ್ ಟ್ಯೂಬ್ನ ತೊಗೊಂಡು ಡೆವಲಪರ್ನ ತೊಗೊಂಡು ನಾವು ಹಾಕಬೇಕಾಗುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೂ ಒಂದು ಇವ್ರಿಗೆ ಹೇರ್ ಕಟ್ಟು ಕೂಡ ಇತ್ತು. ಕಲರಿಂಗ್ ಆದಮೇಲೆ ನಾವು ಹೇರ್ ಕಟ್ಟು ಕೂಡ ಮಾಡಿ ಸೆಟ್ಟಿಂಗ್ ಮಾಡಿ ಮೇಡಮ್ನೇ ನಾವು ರಿವ್ಯೂನ ಕೇಳಿದ್ದೀವಿ. ಅವ್ರು ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು ಅಂತ ಹೇಳಿದರು. ಇದು ನಮ್ಮ ಒಂದು ಕಡೆಯಿಂದ ವರ್ಕ್ನ ನಾವು ಕಂಪ್ಲೀಟ್ ಮಾಡಿ ಈಗ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇದು ಲೊಕೇಟ್ ಆಗಿರೋದು ಬಂದು ಆರ್.ಆರ್. ನಗರ ಚನ್ನಸಂದ್ರದ ಹತ್ರ ಇದೆ. ನಾನು ನಂಬರು ಕೂಡ ಕೊಟ್ಟಿರ್ತೀನಿ, ಲೊಕೇಶನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ. ಯಾರಾದರೂ ಆರ್.ಆರ್. ನಗರಲ್ಲೇ ಇದ್ದರೆ ನಮ್ಮ ಒಂದು ಸಲೂನ್ಗೆ ವಿಸಿಟ್ ಮಾಡಿ. ಇನ್ನೂ ಒಂದು ಸಬ್ಸ್ಕ್ರೈಬ್ ಮಾತ್ರ ದಯವಿಟ್ಟು ಮಾಡಿ, ಸಪೋರ್ಟ್ ಮಾಡಿ, ನನ್ನ ಆಸೆ ಪೂರ್ಣಗೊಳಿಸಿ ಅಷ್ಟೇ ನಾನು ನಿಮ್ಮನ್ನು ಕೇಳೋದು. ಕನ್ನಡದ ಜನತೆ ನಮಗೆ ಸಪೋರ್ಟ್ ಮಾಡಿದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಇಷ್ಟು ವರ್ಷ ನನ್ನ ಕ್ಲೈಂಟು ಸಲೂನಲ್ಲಿ ಸಪೋರ್ಟ್ ಮಾಡ್ಕೊತಾ ಬಂದರು. ಆದರೆ ಈಗ ನಾನು ಯೂಟ್ಯೂಬ್ ಓಪನ್ ಮಾಡಿರೋದ್ರಿಂದ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಈ ಒಬ್ಬಳು ಹೆಣ್ಣುಮಗಳು ನಿಮ್ಮ ಅಷ್ಟು ಜನದ ಮಧ್ಯೆ ಒಬ್ಬಳಾಗಿ ಉಳಿತಾಳೆ. ಥ್ಯಾಂಕ್ ಯು. ಯಾವಾಗಲೂ ಇದನ್ನು ನಾನು ತುಂಬ ಸಲ ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೇ ಇದ್ದೀನಿ. ನಾನು ಖಂಡಿತವಾಗ್ಲೂ ಹೇಳ್ತಾನೆ ಇರ್ತೀನಿ ಕೂಡ. ಏನಕ್ಕೆ ಅಂದರೆ ನಿಮ್ಮ ಮನೆ ಮಗಳು ನಾನು, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು ಆಫ್ಟರ್ ಕೇರ್ ಏನೇನಪ್ಪ ಮಾಡಬೇಕಂದ್ರೆ, ಕಲರ್ ಕೇರ್ದೆ ಶಾಂಪೂ ಬರುತ್ತೆ, ಕಂಡೀಷ್ನರ್ ಬರುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ದಿನ ಕಲರ್ ಸ್ಟೇ ಆಗುತ್ತೆ ಸ್ನೇಹಿತರೆ. ಯಾರಾದರೂ ಕಲರ್ ಮಾಡಿಸಿದ್ರೆ ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ಕಲರ್ ಲಾರಿಯಲಲ್ಲೂ ಸಿಗುತ್ತೆ, ಬೇರೆ ಬ್ರ್ಯಾಂಡಲ್ಲೂ ಸಿಗುತ್ತೆ. ಬಟ್ ಲಾರಿಯಲ್ ಬೆಸ್ಟ್ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು, ಯಾವಾಗಲೂ ಹೇರ್ ವಾಶ್ ಮಾಡುವಾಗ ಹೇಗಂದ್ರಾಗಿ ಜೋರಾಗಿ ಉಜ್ಜಬಾರ್ದು. ಲೈಟಾಗಿ ಫಿಂಗರ್ಸಲ್ಲೇ ಸ್ಕ್ಯಾಲ್ಪ್ನ ನೀಟಾಗಿ ಮಾಡಿಕೊಂಡು ಕೆಳಗಡೆ ಹೇರ್ನು ಅಷ್ಟೇ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ರಫಾಗಿ ಹ್ಯಾಂಡ್ಲ್ ಮಾಡಬಾರ್ದು ಹೇರ್ ವಾಶ್ ಮಾಡುವಾಗ. ಆ ರೀತಿ ಮಾಡಿ ಕಂಡೀಷನರ್ ಮಾಡಿ 10 ಮಿನಿಟ್ಸ್ ಆದರೂ ಮಿನಿಮಮ್ ಬಿಡಬೇಕು. ಟೈಮ್ ಇತ್ತು ಅಂದರೆ ನೀವು 15 ಮಿನಿಟ್ಸ್ ಬಿಡಿ ಒಂದು ಹೇರು. ಬಟ್ ನೀವು ಕಂಡೀಷನರ್ ಹಾಕೋವಾಗ ಸ್ಕ್ಯಾಲ್ಪ್ಗೆ ಟಚ್ ಆಗಬಾರ್ದು. ಮತ್ತು ಏರ್ ಸಿರಮ್ ನೀವು ಯೂಸ್ ಮಾಡ್ತೀರಾ ಅಂದರೆ ಅದು ಕೂಡ ಸ್ಕ್ಯಾಲ್ಪ್ಗೆ ಟಚ್ ಆಗಬಾರ್ದು. ಏನಕ್ಕೆ ಅಂದರೆ ಅದೆರಡೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಶಾಂಪೂ ಒಂದೇ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಶಾಂಪೂ ಮಾಡ್ಕೊಂಡು ಆದಮೇಲೆ ಕಂಡೀಷನರ್ ಹಾಕಿ ನೀಟಾಗಿ 10 to 15 ಮಿನಿಟ್ಸ್ ಬಿಟ್ಟು, ಟೈಮ್ ಇಲ್ಲ ಅಂದರೆ ಮಿನಿಮಮ್ 5 to 10 ಮಿನಿಟ್ಸ್ ಅಂತೂ ಬಿಡಲೇಬೇಕು. ಆ ಥರ ಬಿಟ್ಟಾಗ ಏನಾಗುತ್ತೆ, ಸಾಫ್ಟಾಗಿ ಸಿಲ್ಕಿ ಆಗಿರುತ್ತೆ. ಈ ಕಂಪ್ಲೀಟ್ ಕಲರ್ ಆಯಿತು, ಟೈಮಿಂಗ್ಸು ಮುಗೀತು. ಈಗ ನಾವು ಹೇರ್ ವಾಶ್ ಮಾಡ್ತಾಯಿದ್ವಿ. ಹೇರ್ ವಾಶ್ ಮಾಡಾದಮೇಲೆ ಹೇರ್ ಕಟ್ ಮಾಡಿ ಆಮೇಲೆ ಸೆಟ್ಟಿಂಗ್ ಮಾಡಿ ಮೇಡಮ್ ಹತ್ರನೇ ನಾವು ಹೇಗಿದೆ ಸರ್ವಿಸ್ ಅನ್ನೋದನ್ನು ನಾವು ಕೇಳ್ತೀವಿ. ಈ ಪ್ರತಿಯೊಬ್ಬರ ಹತ್ರನೂ ಅವ್ರ ಪರ್ಮಿಷನ್ ತೊಗೊಂಡು ವೀಡಿಯೋ ತೊಗೊಳ್ತೀವಿ. ಏನಕ್ಕೆ ಅಂದರೆ ಅವರು ಪರ್ಮಿಷನ್ ಇಲ್ಲದೆ ಹೆಣ್ಮಕ್ಳ ವೀಡಿಯೋ ನಾವು ಹಾಕೋದಿಲ್ಲ. ಸುಮಾರು ನಮ್ಮ